ಶ್ರೀಗುರುಭ್ಯೋ ನಮಃ. ಇದಮೃತಂ ಇದಂ ಬ್ರಹ್ಮ ಇದಂ ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸ ಏಷೋಷ್ಮಾಖಣಃ ಸತ್ಯಮೇವ ಜಯತಿ ನಾಮೃತಂ. ತೀರ್ಥಪ್ರಬಂಧ ಪ್ರವಚನಮಾಲಾಯಾः ಅಯಂ ಖಲು ಶ್ರೂಯತೆ ಷಡ್ವಿಂಶಃ ಭಾಗः. ಯಸ್ಮಿನ್ ಷಡ್ವಿಂಶे ಭಾगे दक्षिणप्रबन्धस्य क्षेत्राणि तत्रस्थानि दैवानि च वर्ण्यन्ते. तत्र दक्षिणदिशि वर्तमानानि क्षेत्राणि दर्भशयनक्षेत्रं, रामसेतुक्षेत्रम् इत्यादीनि क्षेत्राणि गते दिवसे वर्णितानि तिष्ठन्ति. ತೀರ್ಥಪ್ರಬಂಧ ಪ್ರವಚನಮಾಲೆಯ 26ನೇ ಭಾಗ ನೀವು ನೋಡಬೇಕಾದದ್ದು. ಅದರಲ್ಲಿ ಕೊನೆಯದಾದ ದಕ್ಷಿಣ ಪ್ರಬಂಧವನ್ನು ನೋಡ್ತಾ ಇದ್ದೇವೆ. ಈ ಹಿಂದೆ ವಾದಿರಾಡಿ ಸ್ವಾಮಿಗಳ ಆರಾಧನೆ ದಿವಸ 4ನೇ ತಾರೀಕು ಮಾರ್ಚ್ 2018 ಇಸ್ವಿ, ಆ ಆರಾಧನೆ ದಿವಸವೇ ಈ ತೀರ್ಥಪ್ರಬಂಧ ಪ್ರವಚನಮಾಲೆಯ ದಕ್ಷಿಣ ಪ್ರಬಂಧದ ಪ್ರವಚನ ಪ್ರಾರಂಭ ಕಂಡಿತ್ತು. ಮೊದಲು ಕಾವೇರಿ ನದಿಯ ತೀರವಾಸಿಯಾದ ರಂಗನಾಥನ ಒಂದು ವರ್ಣನೆಯನ್ನೇನ ಮಾಡಿದ್ದಾರೆ. ಅದನ್ನು ಆ ವಾದಿರಾಡಿ ಸ್ವಾಮಿಗಳ ಆರಾಧನೆ ದಿವಸ ನೋಡಿದ್ವಿ. ರಂಗನಾಥ ಅಂತಂದ್ರೆ ಹೃದಯ ರಂಗದ ನಾಥ ಅಂತ ಅರ್ಥ. ರಂಗ ಅಂದ್ರೆ ಕ್ಷೇತ್ರ, ಒಂದು ಪ್ರದೇಶ ಅಂತ ಅರ್ಥ. ಇಡೀ ಜಗತ್ತೇ ಅವನಿಗೊಂದು ರಂಗ, ಅವನ ಕಾರ್ಯಕ್ಷೇತ್ರ. ಈ ಜಗತ್ತಿನಲ್ಲಿ ಉತ್ಪತ್ತಿ, ಸ್ಥಿತಿ ಮತ್ತೆ ಅದರ ನಾಶ ಇದನ್ನೆಲ್ಲವನ್ನು ಅವನು ಮಾಡ್ತಾ ಇದ್ದಾನೆ. ಆದ್ರಿಂದ ಅವನು ಆ ಜಗತ್ತಿನ ರಂಗಮಂಟಪದಲ್ಲಿ ನಟನಂತೆ ನಿಂತ್ಕೊಂಡು ಈ ಉತ್ಪತ್ತಿ, ಸ್ಥಿತಿ ಮತ್ತು ನಾಶಗಳನ್ನು ಮಾಡ್ತಾ ಇರೋದ್ರಿಂದ ಅವನನ್ನ ರಂಗನಾಥ ಅಂತ ಕರೀತಾರೆ. ಮತ್ತೆ ನಮ್ಮ ಹೃದಯ ರಂಗದಲ್ಲಿಯೂ ಕೂಡ ಅವನಿದ್ದಾನೆ, ಅದರಿಂದ ಅವನು ರಂಗನಾಥ. ರಂಗನಾಥ ಅಂತನ್ನೋದಕ್ಕೆ ರಂಗದ ನಾಥ, ಹೃದಯ ರಂಗದ ಅಧಿಪತಿ ಅಂತ ಒಂದು ಅರ್ಥ. ಮತ್ತೆ ಈ ನಾಥ ಅನ್ನೋ ಶಬ್ದಕ್ಕೆ ಸಂಸ್ಕೃತದಲ್ಲಿ ನಾಥ ಯಾಂಚಾಯಾಮ್ ಅನ್ನೋ ಧಾತುವಿನಿಂದ ಮೂಲವನ್ನ ವ್ಯುತ್ಪತ್ತಿಯನ್ನು ಹೇಳ್ಬೋದು. ಅಂದ್ರೆ ನಾಥ ಅಂತಂದ್ರೆ ಯಾರನ್ನ ನಾವು ಬೇಡ್ತೀವೋ ಅವನೇ ನಾಥ. ನಮಗೆ ಯಾರಾದ್ರೂ ಒಬ್ರು ಒಡೆಯರು, ಹಿರಿಯರಾದವರಿದ್ರೆ ನಾವು ಅವ್ರ ಹತ್ರ ಹೋಗಿ ನಮ್ಮ ದುಃಖ ದುಮ್ಮಾನಗಳನ್ನ ಹೇಳ್ಕೊತೇವೆ, ನಮ್ಮ ಕಷ್ಟಗಳನ್ನ ಅವರ ನೆರವಿನಿಂದಲೇ ಪರಿಹಾರ ಮಾಡ್ಕೊಳ್ತೇವೆ. ಅದಕ್ಕಾಗಿ ಅವರನ್ನ ನಾಥರು ಅಂತ ನಾವು ಕರಿತೇವೆ. ಭಗವಂತ ರಂಗನಾಥ, ಇಡೀ ಜಗತ್ತಿನ ರಂಗಕ್ಕೆ ಅವನ ನಾಥ. ಆದ್ರಿಂದ ರಂಗದ ನಾಥ ರಂಗನಾಥ ಹೀಗೊಂದು ಅರ್ಥ. ಅವನು ರಂಗನೂ ಹೌದು ಮತ್ತು ನಾಥನೂ ಹೌದು. ಯಾಕಂದ್ರೆ ಭಗವಂತ ಸರ್ವಶಬ್ದ ವಾಚ್ಯ ಆದ್ರಿಂದ ರಂಗಶ್ಚಾಸೌ ನಾಥಸ್ಯ ರಂಗನಾಥ, ರಂಗಸ್ಯ ನಾಥ ರಂಗನಾಥ, ಹೀಗೆ ಎರಡು ರೀತಿಯಿಂದಲೂ ಕೂಡ ಅವನು ರಂಗನಾಥ ಶಬ್ದಕ್ಕೆ ವಾಚ್ಯನಾಗಿದ್ದಾನೆ. ಈ ಜಗತ್ತಿನ ಒಂದು ರಂಗ ಏನಿದೆ, ನಾಟಕ ರಂಗ, ಇದರಲ್ಲಿ ಅವನು ಉತ್ಪತ್ತಿ, ಸ್ಥಿತಿ ಮೊದಲಾದವುಗಳನ್ನು ಮಾಡ್ತಾ ನಟನಂತೆ ಕಂಗೊಳಿಸ್ತಾ ಇದ್ದಾನೆ. ಸೃಷ್ಟ್ಯಾರಿಕಂ ಹರಿರ್ನೈವ ಪ್ರಯೋಜನಂ ಅಪೇಕ್ಷತು ಕುರುತೆ ಕೇವಲ ಆನಂದಾತ್ ಯಥೋನ್ಮತ್ತಸ್ಯ ನರ್ತನಂ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಉಲ್ಲೇಖ ಮಾಡಿದಂತಹ ಒಂದು ಪ್ರಮಾಣ ಶ್ಲೋಕ ಹೇಳ್ತಿದೆ. ಈ ಪರಮಾತ್ಮ ಜಗತ್ತಿನ ಉತ್ಪತ್ತಿ, ಅದರ ಪಾಲನೆ, ಅದರ ನಾಶ ಇದನ್ನೆಲ್ಲ ಮಾಡ್ತಿದ್ದಾನಲ್ಲ, ಅವನಿಗೆ ಅದರಿಂದ ಏನು ಪ್ರಯೋಜನ ಇದೆ? ಸ್ವಂತಕ್ಕೆ ಏನು ಪ್ರಯೋಜನ ಇಲ್ಲ. ಏನು ಪ್ರಯೋಜನ ಇಲ್ಲದೆ ಇದ್ರೂ ಕೂಡ ಪ್ರಯೋಜನ ಅಪೇಕ್ಷತು ನ ಕುರುತೆ ಕೇವಲ ಆನಂದ. ಆದ್ರೆ ಅವನು ಇದನ್ನೆಲ್ಲ ಯಾಕೆ ಮಾಡ್ತಿದ್ದಾನೆ ಅಂದ್ರೆ ಅವನು ಸ್ವಯಂ ಆನಂದ ಸ್ವರೂಪ. ಆನಂದ ಸ್ವರೂಪ ಆದ್ರಿಂದ ಮತ್ತೊಂದು ಆನಂದವನ್ನು ಪಡ್ಕೊಳ್ಳುವ ದೃಷ್ಟಿಯಿಂದ ಇದನ್ನು ಮಾಡ್ತಿಲ್ಲ. ಈ ಜಗತ್ತಿನ ಜೀವರೇನಿದ್ದಾರೆ, ಆ ಜೀವರು ತಾವು ಯಾವ್ಯಾವ ಗತಿಯನ್ನು ಮುಟ್ಟಬೇಕೋ ಆ ಗತಿಯನ್ನು ಮುಟ್ಟಬೇಕಾಗಿದೆ. ಅದಕ್ಕಾಗಿ ಇವರ ಉಪಯೋಗಕ್ಕಾಗಿ ಅವನು ಇದೆಲ್ಲ ಮಾಡ್ತಿದ್ದಾನೆ. ಹೀಗೆ ತನ್ನ ಆನಂದಕ್ಕಾಗಿ ಮಾಡ್ತಿಲ್ಲ, ಅವನು ತನ್ನ ಆನಂದದ ಉದ್ರೇಕದಿಂದ ಮಾಡ್ತಿದ್ದಾನಷ್ಟೇ. ಅದಕ್ಕೆ ಉದಾಹರಣೆ ಏನಂದ್ರೆ ಯಥಾ ಉನ್ಮತ್ತಸ್ಯ ನರ್ತನಂ, ಉನ್ಮತ್ತನಾದವನು, ಹುಚ್ಚನಾದವನು ನಟನೆ ಮಾಡ್ತಿರ್ತಾನೆ. ಅದರಂತೆ ಇದು ಅಂತ ಬಹಳ ಅದ್ಭುತವಾದ ಒಂದು ಹೋಲಿಕೆ ಅದು. ಈ ಭಗವಂತನು ಕೂಡ ನರ್ತನ ಮಾಡ್ತಾ ಇದ್ದಾನೆ ಈ ಜಗತ್ತಿನ ಒಂದು ರಂಗಮಂದಿರದಲ್ಲಿ. ನೀವು ಎಲ್ಲಾದ್ರೂ ಪ್ರವಚನ ಮಾಡಬೇಕಾದ್ರೆ, ಮತ್ತೆಲ್ಲಾದ್ರೂ ನರ್ತನ ಮಾಡಬೇಕಾದ್ರೆ, ಒಂದು ಸಂಗೀತ ಕಚೇರಿ ಕೊಡಬೇಕಾದ್ರೆ ನಮ್ಮನ್ನ ಜನ ಗುರುತಿಸಬೇಕು ಅಂತ ನಾವು ನಿರೀಕ್ಷೆ ಮಾಡ್ತೇವೆ. ಮತ್ತೆ ಅದರಿಂದ ಏನು ಪ್ರತಿಫಲ ಬರ್ತದೆ ಅಂತ ಅನ್ನೋದ್ರ ಬಗ್ಗೆನೂ ಕೂಡ ನಮಗೊಂದೊಂದು ಕಣ್ಣಿರ್ತದೆ. ಜನ ಹೆಚ್ಚು ಬರದೇ ಹೋದ್ರೆ ನಾವು ಅಂತ ಕಡೆ ಹೋಗ್ಲಿಕ್ಕೆ ಅಪೇಕ್ಷೆ ಪಡೋದಿಲ್ಲ. ಮತ್ತೆ ಅದರ ಪ್ರತಿಫಲ ಕಡಿಮೆ ಸಿಗೋದಾದ್ರೂ ಕೂಡ ಅಲ್ಲಿ ಮನಸ್ಸು ನಮ್ದು ಹರಿಯೋದಿಲ್ಲ. ಆದ್ರೆ ಒಬ್ಬ ಹುಚ್ಚ ಜನ ಅವನನ್ನು ನೋಡ್ಲಿ ಬಿಡ್ರಿ,
ಅವನು ಮಾತ್ರ ನರ್ತನ ಮಾಡ್ತಾನೆ ಇರ್ತಾನೆ, ಹಾಡ್ತಿರ್ತಾನೆ. ನಾನು ಇದನ್ನೆಲ್ಲ ಒಂದ್ಸರಿ ಉಡುಪಿ ಕ್ಷೇತ್ರದಲ್ಲಿ ಕೂಡ ನೋಡಿದ್ದೇನೆ. ಉಡುಪಿ ಕ್ಷೇತ್ರದಲ್ಲಿ ಒಬ್ಬ ಪ್ರದಕ್ಷಿಣೆ ಹಾಕುವ ಜಾಗದಲ್ಲಿ ಒಬ್ರು ಚೆನ್ನಾಗಿ ಸೂಟ್ ಬೂಟ್ ಹಾಕೊಂಡು ನಿತ್ಯ ಪಿಟೀಲು ವಾದನ ಮಾಡ್ತಾ ನಿಂತ್ಕೊಂಡಿರ್ತಿದ್ರು. ಒಬ್ರು ಯಾರೋ ಅವ್ರನ್ನ ಕೇಳಿದೆ ನಾನು, ಏನಿದೆ ಹೀಗೆ ಅಂತ ಹೇಳಿ. ಅವರು ಸ್ವಲ್ಪ ಏನೋ ಮಾನಸಿಕವಾಗಿ ಅಸ್ವಸ್ಥರಿದ್ದಾರೆ, ಆದ್ರೆ ಒಂದೇನೋ ಸೇವೆ ಅಂತ ಇದನ್ನು ಮಾಡ್ತಾ ಇದ್ದಾರೆ. ಯಾರು ನೋಡ್ಬೇಕು ಅಂತಿಲ್ಲ, ಅವ್ರಿಗೆ ಸುತ್ತಮುತ್ತಲಿನ ಜನನ್ನೇ ನೋಡ್ತಾ ಇರ್ಲಿಲ್ಲ ಅವರು. ಹೀಗೆ ಉನ್ಮತ್ತನಾದವನು ನರ್ತನ ಮಾಡ್ತಿರ್ತಾನಲ್ಲ, ಅವನ ನರ್ತನಕ್ಕೆ ಯಾವುದೇ ಉದ್ದೇಶ ಇಲ್ಲ. ಜನ ನೋಡ್ಬೇಕು ಅಂತಿಲ್ಲ, ಜನ ಅವನಿಗೆ ಪ್ರತಿಫಲ ಕೊಡಬೇಕು ಅಂತಿಲ್ಲ. ಒಳಗಿನ ಉನ್ಮಾದ. ಅದರಂತೆ ಭಗವಂತನಿಗೂ ಕೂಡ ಇದು ಒಳಗಿನ ಉನ್ಮಾದ. ಇದನ್ನೇ ಎಸ್ರ ತ್ರಿಸರ್ಗೋ ಮೃಷ, ಈ ಸತ್ವರಜಸ್ತಮೋ ಗುಣಗಳಿಂದ ಭಗವಂತ ಮಾಡುವ ಸೃಷ್ಟಿ ಏನಿದೆ ಇದು ಅವನಿಗೆ ಮೃಷ. ಅವನಿಗೆ ಇದರಿಂದ ಏನು ಆಗಬೇಕಾಗಿಲ್ಲ. ನಮ್ಮ ಪ್ರಯೋಜನದ ಅಪೇಕ್ಷೆಯಿಂದ ಇದನ್ನು ಮಾಡ್ತಾನೆ ಹೊರತು ಸ್ವಯಂ ಅವನಿಗೆ ಯಾವುದೇ ಲಾಭ ಇಲ್ಲ. ಹೀಗೆ ಜಗತ್ತಿನ ರಂಗಮಂಟಪದಲ್ಲಿ ನರ್ತನ ಮಾಡುವ ನಾಥ ಇವನು. ಹಾಗೆ ನಮ್ಮ ಹೃದಯ ರಂಗದಲ್ಲಿಯೂ ಕೂಡ ನರ್ತನ ಮಾಡ್ತಾ ಇರುವವನು. ಅಂಥ ಭಗವಂತ ಅಂತ ಅವನನ್ನ ಉಪಾಸನೆ ಮಾಡಬೇಕು. ಹೀಗೆ ಸುಮಾರು 8 ಶ್ಲೋಕಗಳಲ್ಲಿ ರಂಗನಾಥನ ಮಹತ್ವವನ್ನ, ಮುಂದೆ ಕಾವೇರಿ ನದಿಯ ಮಹತ್ವವನ್ನ, ಮುಂದಿನ ಶ್ಲೋಕದಲ್ಲಿ ವೃಷಭಾಚಲ ಅಂತ ಒಂದು ಕ್ಷೇತ್ರ, ಆ ಕ್ಷೇತ್ರದ ಮಹತ್ವ, ನೂಪುರ ಗಂಗಾ ಅಂತ ಒಂದು ತೀರ್ಥ, ಅದರ ವರ್ಣನವನ್ನು ಕೂಡ ನಾವಲ್ಲಿ ಶ್ರವಣ ಮಾಡಿದ್ದೇವೆ. ಹರಿಯ ಕಾಲ್ಗೆಜ್ಜೆಯಿಂದ ಜನಿಸಿದ ಒಂದು ತೀರ್ಥ ಅದು ನೂಪುರ ಅಂತಂದ್ರೆ ಕಾಲ್ಗೆಜ್ಜೆ. ಪ್ರಾಯ ಭಗವಂತ ನರ್ತನ ಮಾಡುವಾಗ ಆ ವೃಷಭ ರೂಪಿಯಾದ ಯಮನ ತಪಸ್ಸಿಗೆ ಮೆಚ್ಚಿ ಅವನಲ್ಲಿ ಬಂದಾಗ ಅವನ ನೂಪುರದ ನಾದದಿಂದ ಹುಟ್ಟಿದ ನದಿ ಅದು ನೂಪುರ ಗಂಗಾ ಅಂತ ಹೇಳಿ. ಮುಂದೆ ದರ್ಭಶಯನ ಕ್ಷೇತ್ರ ಅಂತ ಹೇಳಿ, ರಾಮ ಕಪಿಗಳ ಸಮೇತನಾಗಿ ಆ ದಕ್ಷಿಣ ಸಮುದ್ರಕ್ಕೆ ಬಂದಾಗ ಸೇತುವೆ ಕಟ್ಟಲಿಕ್ಕೆ ಅಲ್ಲಿ ಸಮುದ್ರರಾಜ ಆರಂಭದಲ್ಲಿ ಅನುಮತಿ ಕೊಡದೇ ಇದ್ದಾಗ ಕುಪಿತನಾದ ರಾಮ ದರ್ಭಗಳನ್ನು ನೆಲದ ಮೇಲೆ ಹಾಸಿ ಅಲ್ಲಿ ಮಲಗಿದ್ದು, ಮುಂದೆ ಸಮುದ್ರರಾಜ ಅವನಿಗೆ ಶರಣಾಗತನಾಗಿ ಆ ಸೇತುವೆ ಕಟ್ಟಲಿಕ್ಕೆ ಅನುಮತಿ ಕೊಟ್ಟದ್ದು, ಇದನ್ನೆಲ್ಲ ಅಲ್ಲಿ ನೋಡಿದ್ದೇವೆ. ಈ ಮುಂದೆ ರಾಮ ಸೇತುವಿನ ಕ್ಷೇತ್ರದ ಮಹತ್ವವನ್ನು ಕೂಡ ನೋಡಿದ್ದೇವೆ. ಈ ರಾಮ ಸೇತು ಅಂದ್ರೆ ಅದೊಂದು ಕಲ್ಲಿನ ಸೇತುವೆ. ಆ ಕಲ್ಲು ಅಂದ್ರೆ ಅದು ಬರೇ ಕಲ್ಲಲ್ಲ. ವಾದಿರಾಜ ಸ್ವಾಮಿಗಳಿಗೆ ಆ ಕಲ್ಲು ಹೇಗೆ ಕಾಣಿಸ್ತು ಅಂದ್ರೆ ಅದೊಂದು ಸಾಣೆ ಕಲ್ಲಾಗಿ ಕಾಣಿಸ್ತು. ಸಾಣೆ ಕಲ್ಲಿನ ಮೇಲೆ ಗಂಧ, ಅಕ್ಷತ ಇತ್ಯಾದಿಗಳನ್ನ ತೇಯ್ತಾ ಇರ್ತಾರೆ. ಈ ರಾಮಸೇತು ಅನ್ನುವಂಥ ದೊಡ್ಡ ಸಾಣೆ ಕಲ್ಲಿನ ಮೇಲೆ ಏನನ್ನು ತೇಯ್ಬೇಕು ಅಂತಂದ್ರೆ, ಇದು ಈ ಸಾಣೆ ಕಲ್ಲನ್ನ ಬರೇ ಗಂಧ ಅಕ್ಷತಗಳನ್ನು ತೇಲಿಕ್ಕೆ ಉಪಯೋಗ ಮಾಡೋದಲ್ಲ, ಬಂಗಾರ ಮೊದಲಾದ ಲೋಹಗಳ ನೈಜತೆಯನ್ನು ಪರೀಕ್ಷೆ ಮಾಡಲಿಕ್ಕೆ ಕೂಡ ಉಪಯೋಗ ಮಾಡ್ತಿರ್ತಾರೆ. ಹಾಗೆ ಈ ರಾಮಸೇತು ಅಂತ ಅನ್ನೋದೊಂದು ದೊಡ್ಡ ಸಾಣೆಕಲ್ಲು ಅಂತ ಅದನ್ನು ವರ್ಣಿಸ್ತಾರೆ. ಅದು ಯಾವ ಬಂಗಾರವನ್ನು ಅಲ್ಲಿ ತೇಯಬೇಕು, ಯಾವ ಬಂಗಾರದ ಶುದ್ಧತೆಯನ್ನು ಅಲ್ಲಿ ಪರೀಕ್ಷೆ ಮಾಡಬೇಕಾಗಿದೆ ಅಂದ್ರೆ, ಈ ರಾಮನ ಕೀರ್ತಿ ಅನ್ನುವ ಬಂಗಾರ ಇದೆಯಲ್ಲ, ಅದರ ಬಗ್ಗೆ ಕೆಲವರಿಗೆ ಗೊಂದಲ ಇದೆ. ಈ ರಾಮ ಭಗವಂತನ ಅವತಾರ ಆದವನು ಹೌದೋ ಅಲ್ವೋ, ಮತ್ತೆ ರಾಮ ಮತ್ತೆ ಕಪಿಗಳೆಲ್ಲ ಸೇರಿ ಅಲ್ಲಿ ಸೇತುವೆ ಕಟ್ಟಿದ್ರು ಹೌದೋ ಅಲ್ವೋ, ಇದೊಂದೇನು ಕಲ್ಪಿತ ಕಥೆ ಅಂತ ಕೆಲವರಿಗೆ ಗೊಂದಲ. ಅದನ್ನೆಲ್ಲ ಈ ಇತ್ತೀಚಿನ ಉದ್ದಕ್ಕೂ ಆ ಸೇತುವೆಯನ್ನೇ ಒಡೆದು ಅಲ್ಲಿ ಹಡಗುಗಳ ಸಂಚಾರಕ್ಕೊಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ಹಿಂದಿನ ಕೇಂದ್ರ ಸರ್ಕಾರ ಪ್ರಯತ್ನ ಮಾಡಿದ್ದೆಲ್ಲ ನಿಮ್ಗೆ ಗೊತ್ತಿದೆ. ಯಾಕಂದ್ರೆ ಭಾರತದ ಪಶ್ಚಿಮ ಭೂಭಾಗದಿಂದ ಪೂರ್ವ ಭೂಭಾಗಕ್ಕೆ ಹೋಗುವ ಹಡಗುಗಳು ಶ್ರೀಲಂಕಾ ದ್ವೀಪವನ್ನು ಹಾಯ್ದು ಹೋಗಬೇಕಾಗಿತ್ತು. ಅನೇಕ ಬಹಳ ಸಮಯ ಮತ್ತೆ ಇಂಧನದ ಖರ್ಚಿನ ಒಂದು ಪ್ರಶ್ನೆ ಅದು. ಅದಕ್ಕಾಗಿ ಭಾರತದ ದಕ್ಷಿಣ ಭೂಭಾಗ ಮತ್ತು ಶ್ರೀಲಂಕಾದ ಉತ್ತರ ಭೂಭಾಗದ ನಡುವೆ ಇರುವ ಆ ಸೇತುವೆಯ ಕೆಲವು ಭಾಗವನ್ನು ಭಗ್ನ ಮಾಡಿ ಅಲ್ಲಿ ಹಡಗುಗಳ ಸಂಚಾರಕ್ಕೆ ಅನುಮತಿ ಮಾಡಿ ಕೊಡಬೇಕು ಅಂತ ಒಂದು ಪ್ರಯತ್ನ ನಡೆದಿತ್ತು. ರಾಮನ ಭಕ್ತರಾದವರು, ಸನಾತನ ಸಂಸ್ಕೃತಿಯ ಪ್ರೇಮಿಗಳು ಅದನ್ನು ವಿರೋಧಿಸಿದರು. ಆ ಸೇತುವೆಯನ್ನು ಭಗ್ನ ಮಾಡಬೇಡಿ ಅಂತ ಹೇಳಿ. ಇದು ಪ್ರಾಕೃತಿಕ ವಿಕೋಪಗಳಿಗೂ ಕಾರಣ ಆಗಬಹುದು, ಕೇವಲ ಇಂಧನದ ಉಳಿತಾಯ, ಸಮಯದ ಉಳಿತಾಯ ಮಾತ್ರ ಗಮನಿಸಬೇಡಿ ಅಂತ ವಿರೋಧಿಸಿದ್ರು. ಈಗಿನ ಕೇಂದ್ರ ಸರ್ಕಾರ ಅದಕ್ಕೆ ಮತ್ತೆ ಸುಪ್ರೀಂ ಕೋರ್ಟ್ಗೆ ಪ್ರಮಾಣ ಪತ್ರ ಸಲ್ಲಿಸಿ ರಾಮನ ಸೇತುವೆಯನ್ನು ಒಡೆಯುವ ಉದ್ದೇಶ ನಮಗಿಲ್ಲ ಅಂತ ಸ್ಪಷ್ಟನೆ ಕೊಟ್ಟಿದೆ. ಇದು ಆ ರಾಮ ಸೇತುವೆಯನ್ನು ಉಳಿಸಿಕೊಳ್ಳುವಂತ ಪ್ರಸಂಗನೂ ಆಗಿದೆ. ಇದಲ್ಲದೆ ನಮ್ಮ ಆ ರಾಮನ ಸೇತುವೆ ನಮಗೆ ಕಣ್ಣಿಗೆ ಕಾಣಿಸೋದಿಲ್ಲ. ನಾವಲ್ಲಿ ಹೋದಾಗ ನಾವು ಬಹಳ ಸಣ್ಣವರಾದ್ರೆ ಎದುರಿಗೆ, ಆದರೆ ಉಪಗ್ರಹಗಳ ದೂರದೃಷ್ಟಿಗೆ ಅದು ಕಾಣಿಸ್ತದೆ. ಇದನ್ನು ಅಮೆರಿಕಾದ ನಾಸಾ ಮೊದಲಾದ ಉಪಗ್ರಹಗಳು ಅದನ್ನು ನೋಡಿ ಸ್ಪಷ್ಟಪಡಿಸಿವೆ. ಈ ನೋಡಿ, ಮತ್ತೆ ಈ ಸೇತುವೆ ಏನಿದೆ ಇದು ಇತ್ತೀಚಿನವರು ಯಾರೋ ಕಟ್ಟಿದ್ದಲ್ಲ, ಬಹಳ ಪ್ರಾಚೀನ ಕಾಲದ ಒಂದು ರಚನೆ ಅದು ಅಂತ ಅದರ ಈ ಕಾರ್ಬನ್ ಟೆಸ್ಟ್ಗಳು ಅದನ್ನೆಲ್ಲ ಪ್ರೂವ್ ಮಾಡಿವೆ. ಇದನ್ನೇ ವಾದಿರಾಜ ಸ್ವಾಮಿಗಳು ಹೇಳಿತ್ತು. ಈಗ ರಾಮ ಅನ್ನೋ ಒಬ್ಬ ವ್ಯಕ್ತಿಯೇ ಕಾಲ್ಪನಿಕ, ರಾಮಾಯಣವೇ ಕಾಲ್ಪನಿಕ, ಆ ಸೇತುವೆಗೆ ಏನು ಮಹತ್ವ ಇಲ್ಲ ಅಂತ ಕೆಲವರು ಮಾತಾಡ್ತಿದ್ರಲ್ಲ,
ಅದರಿಂದ ರಾಮನ ಕೀರ್ತಿ ಎಂಬ ಚೊಕ್ಕ ಬಂಗಾರವನ್ನು ಅವರು ಅಲ್ಲಗಳೆದಂತಾಯ್ತು. ಅದಕ್ಕೆ ಸರಿಯಾದ ಪುರಾವೆ ಏನು ಅಂತಂದ್ರೆ, ಸರಿಯಾದ ಸಾಣೆಕಲ್ಲು ಅಂದ್ರೆ ಈ ರಾಮ ಸೇತುವೆ. ಅದನ್ನ ನಮ್ಮ ಜನರಿಗೆ, ಕೆಲವರಿಗೆ ಬುದ್ಧಿಜೀವಿಗಳು ಅನ್ನೋರಿಗೆ ಗುರುತಿಸ್ಕೊಳ್ಳಿಕ್ಕಾಗಲಿಲ್ಲ. ಪರದೇಶದ ವಿಜ್ಞಾನಿಗಳು, ಉಪಗ್ರಹಗಳು ಅದನ್ನ ಸರಿಯಾಗಿ ಗುರುತಿಸಿದ್ರು. ಅಂತೂ ಈ ಸಾಣೆಕಲ್ಲಿನ ಆಧಾರದಿಂದ ರಾಮನ ಕೀರ್ತಿಯ ನೈಜತೆ ಜನರಿಗೆ ತಿಳಿಯಿತು. ಇದು ಬಹಳ ಅದ್ಭುತವಾದ ವರ್ಣನೆ. ಪ್ರಾಯ ವಾದರಾಡಿ ಸ್ವಾಮಿಗಳ ಕಾಲದಲ್ಲೂ ಅಂಥವ್ರು ಕೆಲವರು ಇದ್ರೇನೋ, ಅಥವಾ ಆಗಿಲ್ಲದೆ ಹೋದ್ರೂ ಕೂಡ ಮುಂದೆ ಇಂಥ ಒಂದು ಸಂದರ್ಭ ಬರಬಹುದು ಅಂತ ಸ್ವಾಮಿಗಳು ಊಹೆ ಮಾಡಿದ್ರು. ಆದ್ರೆ ನನ್ನ ಸಾಣೆಕಲ್ಲು ಅಂತ ತಿಳ್ಕೊಂಡದ್ದೇನಿದೆ ಬಹಳ ಒಂದು ಅದ್ಭುತವಾದ ವರ್ಣನೆ. ಅನೇಕ ವರ್ಣನೆಗಳನ್ನು ವಾದರಾಡಿ ಸ್ವಾಮಿಗಳು ಮಾಡಿದ್ದಾರೆ. ಅದರಲ್ಲಿ ಯಾವುದು ಅದ್ಭುತ, ಯಾವುದು ಕಡಿಮೆ ಅಂತ ಹೇಳುವಂತಿಲ್ಲ. ಆದರೂ ಪ್ರಸಕ್ತ ಸಂದರ್ಭಕ್ಕೆ ಹೋಲಿಸಿದ್ರೆ ಇದೊಂದು ಬಹಳ ಶ್ರೇಷ್ಠವಾದ ವರ್ಣನೆ. ಆ ಸೇತುವೆಯನ್ನು ಸಾಣೆಕಲ್ಲು ಅಂತ ತಿಳ್ಕೊಂಡದ್ದು ಅವರ ದೂರದರ್ಶಿತ್ವಕ್ಕೆ ಮತ್ತು ಅವರ ಆ ಕವಿತಾ ಪ್ರೌಢಿಮೆಗೆ ಒಂದು ನಿದರ್ಶನ ಅಂತ ನನಗನ್ನಿಸ್ತು. ಅದನ್ನ ಕಳೆದ ದಿವಸ 16ನೇ ಶ್ಲೋಕದ ರೂಪದಲ್ಲಿ ನೋಡಿ ಮುಗಿಸಿದ್ದೇವೆ. 17ನೇ ಶ್ಲೋಕವನ್ನ ಇವತ್ತು ನಾವು ನೋಡಬೇಕಾಗಿದೆ. ಈ ರಾಮನ ನೇತೃತ್ವದಲ್ಲಿ ಕಪಿಗಳು, ಹನುಮಂತ ಮೊದಲಾದವರು ಅಲ್ಲಿ ಸೇತುವೆಯನ್ನು ಕಟ್ಟಿದ್ರಲ್ಲ, ಸೇತುವೆ ಹನುಮಂತನ ನೇತೃತ್ವದಲ್ಲಿ ಆಯ್ತಲ್ಲ. ಆ ಹನುಮಂತ ಅಂದ್ರೆ ವಾಯು, ಅವನ ವೇಗ, ಅವನ ಚಾಕಚಕ್ಯತೆ, ಅವನ ಕೈ ಚಳಕ, ಇದರ ಮೂಲಕವಾಗಿ ದೊಡ್ಡದೊಂದು ಸೇತುವೆ ನಿರ್ಮಾಣ ಆಯಿತು. ಅಷ್ಟು ದೊಡ್ಡ ಸೇತುವೆ ನಿರ್ಮಿತ ಆಗಬೇಕಾದ್ರೆ ದೊಡ್ಡ ದೊಡ್ಡ ಪರ್ವತಗಳನ್ನ, ಕಲ್ಲು ಬಂಡೆಗಳನ್ನೆಲ್ಲ ಕಿತ್ಕೊಂಡು ಬಂದಲ್ಲಿ ಹಾಕಿದ್ರು. ಈ ನಮಗೆ ಸಾಮಾನ್ಯವಾಗಿ ಗೊತ್ತಿರುವಂತೆ ಒಂದು ಗಾಳಿ ಏನ್ ಮಾಡ್ತದೆ, ಪ್ರಬಲವಾದ ಬಿರುಗಾಳಿ ಬೀಸಿದ್ರು ಕೂಡ ದೊಡ್ಡ ದೊಡ್ಡ ಗಿಡ ಮರಗಳು, 10-20 ಅಡಿ ಎತ್ತರ ಇರುವಂತಹ, 30-40 ಅಡಿ ಎತ್ತರ ಇರುವಂತಹ ಗಿಡ ಮರಗಳು ಬುಡ ಮೇಲೆ ಆಗಿಬಿಡಬಹುದು. ಸಣ್ಣ ಪುಟ್ಟ ಗಿಡಗಳನ್ನಂತೂ ಹೇಳಬೇಕಂತ ಇಲ್ಲ. ಆದ್ರೆ ಯಾವತ್ತೂ ಕೂಡ ಯಾವ ಬಿರುಗಾಳಿಯೂ ಕೂಡ ದೊಡ್ಡ ದೊಡ್ಡ ಬಂಡೆ ಕಲ್ಲುಗಳನ್ನು ಅಲುಗಾಡಿಸಿದ ಉದಾಹರಣೆ ಇಲ್ಲ. ಇದು ನಾವು ಸಾಮಾನ್ಯವಾಗಿ ಗೊತ್ತಿರೋದು. ಅದನ್ನ ರಘುವಂಶದಲ್ಲಿ ಕಾಳಿದಾಸ ಒಂದ್ ಕಡೆ ಹೇಳ್ತಾನೆ. 2ನೇ ಸರ್ಗದಲ್ಲಿ 44ನೇ ಶ್ಲೋಕ ಅದು. ಅಲಂ ಮಹೀಪಾಲ ತವಶ್ರಮೇಣ ಪ್ರಯುಕ್ತಮಪ್ಯಸ್ತ್ರ ಮಿಥೋ ವೃತಾ ಸ್ಯಾತ್ ನಪಾದ ಪೋನ್ಮೂಲನ ಶಕ್ತಿ ರಂಹ ಶಿಲೋಚ್ಚಯೇ ಮೂರ್ಛತಿ ಮಾರುತಸ್ಯ. ಅದರ ಸಂದರ್ಭ ಏನು ಅಂತಂದ್ರೆ, ಈ ರಾಮನ ಪೂರ್ವಜ ದಿಲೀಪ ಅಂತಿದ್ನಲ್ಲ, ಅವನಿಗೆ ಸಂತಾನ ಇರಲಿಲ್ಲ. ಅವನು ಒಂದು ಬಾರಿ ಸ್ವರ್ಗಕ್ಕೆ ಹೋದಾಗ, ಏನೋ ದೇವತಾ ಕಾರ್ಯಕ್ಕಾಗಿ ಸ್ವರ್ಗಕ್ಕೆ ಹೋಗಿದ್ದ. ಅಲ್ಲಿಂದ ಮರಳಿ ಹೆಂಡತಿಯ ನೆನಪಿನಲ್ಲಿ ಧಾವಿಸಿ ಭೂಲೋಕಕ್ಕೆ ಬರ್ತಿದ್ದ. ಆಗ ಅಲ್ಲಿ ದೇವಲೋಕದ ಧೇನು ನಂದಿನಿ ಮಲಗಿತ್ತು. ನಂದಿನಿ ಅಥವಾ ಕಾಮಧೇನುವೆ ಇದ್ದಿರಬೇಕು. ಅದಕ್ಕೆ ಅವನು ಪ್ರದಕ್ಷಿಣೆ ಹಾಕೋದನ್ನು ಮರ್ತು ಬಿಟ್ಟ. ಅವನು ಹೆಂಡತಿ ನೆನಪಿನಲ್ಲಿ ಈ ಕಡೆ ಓಡಿ ಬರ್ತಾ ಇದ್ನಲ್ಲ, ಆವಾಗ ಕಾಮಧೇನು ಅವನನ್ನು ಶಪಿಸಿದಂತೆ. ಏನು ಅಂತಂದ್ರೆ, ನಿನಗೆ ಹೆಂಡತಿ ನೆನಪಿನಿಂದ ಆ ಕಡೆ ಹೋಗ್ತಾ ಇದೆಯಲ್ಲ, ಯಾಕೆಂದ್ರೆ ಹೆಂಡತಿ ಅಂದ್ರೆ ಏನು? ಹೆಂಡತಿ ಅಂದ್ರೆ ಮನೆ, ಕುಟುಂಬ, ಮಕ್ಕಳು, ಇದರ ಸಂಕೇತ. ನೀನು ಮಕ್ಕಳಾಗದೆ ಹೋಗಲಿ, ಯಾಕಂದ್ರೆ ನೀನು ದೊಡ್ಡವರಿಗೆ ಕೊಡಬೇಕಾದ ಪೂಜೆಯನ್ನು ಸಲ್ಲಿಸಲಿಲ್ಲ ಅಂತ ಅವಳು ಶಾಪ ಕೊಟ್ಲು. ಇವನು ಅವಸರದಲ್ಲಿದ್ದ, ಶಾಪ ಇವನು ಕಿವಿಗೆ ಬೀಳಲಿಲ್ಲ. ಮುಂದೆ ಎಷ್ಟೋ ಕಾಲ ಆದರೂ ಮಕ್ಕಳಾಗದೆ ಹೋದಾಗ ಕುಲಗುರು ವಸಿಷ್ಠರನ್ನು ಕೇಳಿದ. ಅವರು ಆ ಕಾರಣ ತಿಳಿಸಿದ್ರು. ನೀನು ಕಾಮಧೇನುವಿಗೆ ಪೂಜೆ ಸಲ್ಲಿಸೋದನ್ನು ಮರ್ತಿದ್ದಿ, ಈಗೇನು ತೊಂದರೆ ಇಲ್ಲ. ಅವಳ ಮಗಳು ನಂದಿನಿ ನನ್ನ ಆಶ್ರಮದಲ್ಲಿದ್ದಾಳೆ, ಅವಳ ಸೇವಾ ಮಾಡು, ಗೋಸೇವಾ ಮಾಡು 1 ವರ್ಷ, ನಿನ್ನ ಮಕ್ಕಳಾಗ್ತವೆ ಅಂತ ಅವ್ರನ್ನ ಪರಿಹಾರ ಹೇಳಿದ್ರು. ಅದರಂತೆ ದಿಲೀಪ ಮತ್ತು ಅವನ ಪತ್ನಿ ಸುದಕ್ಷಿಣ ಇಬ್ರು ಕೂಡ ವಸಿಷ್ಠರ ಆಶ್ರಮದಲ್ಲಿ 1 ವರ್ಷ ಇದ್ರು. ಮತ್ತೆ ನಿತ್ಯ ಇವನು ಆ ಗೋವು ಬೆಳಿಗ್ಗೆ ಎದ್ದು ಆ ಗೋಮಾಳಗಳಲ್ಲಿ ಹುಲ್ಲು ಮೇಯ್ದು ಏನು ಸಂಚಾರ ಮಾಡ್ತಿರ್ತದಲ್ಲ, ಇವನು ಬೆಳಿಗ್ಗೆ ಅದ್ರ ಜೊತೆ ಸಂಚಾರ ಮಾಡಿ ಅದು ಎಲ್ಲೆಲ್ಲಿ ಹೋಗ್ತದೋ ಅಲ್ಲಲ್ಲಿ ಅದ್ರ ಜೊತೆಗಿದ್ದು, ಒಬ್ಬ ಗೋಪಾಲಕ ಹೇಗೆ ಅದ್ರ ರಕ್ಷಣೆ ಮಾಡ್ತಿರ್ತಾನಲ್ಲ, ತೋಳ, ನರಿ ಮತ್ತೆ ಹುಲಿ, ಸಿಂಹಗಳಿಂದ ಅದಕ್ಕೆ ಬಾಧೆ ಬರದೇ ಇರುವಂತೆ ಇವನು ಅದ್ರ ಪಾಲನೆ ಮಾಡ್ತಿದ್ದ. ಒಂದು ದಿವಸ ಈ ಒಂದು ಸಿಂಹ, ಅದು ಪಾರ್ವತಿಯ ವಾಹನವಾದ ಸಿಂಹವೇ ಇದ್ದಿರ್ಬೇಕು, ನನಗೆ ಅಷ್ಟೆಲ್ಲ ಸಣ್ಣ ಸಣ್ಣ ವಿವರಗಳು ನೆನಪಿಲ್ಲ, ಅಲ್ಲಿ ಬಂತು. ಅದು ಗೋವಿನ ಮೇಲೆ ಆಕ್ರಮಣ ಮಾಡಿತ್ತು. ಈ ಗೋವಿನ ಮೇಲೆ, ಈ ಗೋವು ನನ್ನ ಆಹಾರ ನಾನು ತಿನ್ನಬೇಕು ಅಂತ ಅದು ಹೇಳಿತ್ತು. ಇಲ್ಲ, ಇದನ್ನ ತಿನ್ನಬೇಡ ನೀನು, ಇದನ್ನ ಗೋಪಾಲಕನಾಗಿ ನಾನಿದ್ದೇನೆ ಅಂತ ಇವನೇನ್ ಮಾಡಿದ, ಅದ್ರ ಮೇಲೆ ಬಾಣಪ್ರಯೋಗ ಮಾಡಿದ, ಸಿಂಹದ ಮೇಲೆ. ಸಿಂಹ ಬಾಣಪ್ರಯೋಗಕ್ಕೆ ಬಗ್ಗಲಿಲ್ಲ. ಆವಾಗ ಅದು ಹೇಳೋ ಮಾತು, ನೋಡು ರಾಜ, ನೀನು ದೊಡ್ಡ ಚಕ್ರವರ್ತಿ ಇರಬಹುದು, ದೊಡ್ಡ ಪರಾಕ್ರಮಿ ಇರಬಹುದು, ನಿನ್ನ ಬಾಣಗಳ ಶಕ್ತಿ ಎಷ್ಟು? ಸಾಮಾನ್ಯ ರಾಜರನ್ನ, ಸಾಮಾನ್ಯ ಹುಲಿ, ಸಿಂಹ, ಆನೆ ಮೊದಲಾದವುಗಳನ್ನ ಹೊಡೆದು ಕೆಡುವ ಶಕ್ತಿ ನಿಂದು. ನಾನು ಸಾಮಾನ್ಯ ಸಿಂಹ ಅಲ್ಲ, ನನ್ನ ಮೇಲೆ ನಿನ್ನ ಬಾಣ ಪ್ರಯೋಗ ಏನೂ ಮಾಡಲಾರದು ಅಂತ ಅದು ಹೇಳಿತು. ಆಗ ಆ ಸಿಂಹ ಕೊಟ್ಟ ಉದಾಹರಣೆ ಏನಂದ್ರೆ, ಗಾಳಿಗೆ, ದೊಡ್ಡ ಬಿರುಗಾಳಿಗೂ ಕೂಡ ಏನ್ ಶಕ್ತಿ ಇರ್ತದೆ? ಗಿಡ ಮರಗಳನ್ನು ಬುಡ ಮೇಲೆ ಮಾಡುವ ಶಕ್ತಿ ಇರ್ತದೆ. ಅದು ಬಂಡೆಕಲ್ಲನ್ನು ಬುಡ ಮೇಲೆ ಮಾಡುವ, ಬಂಡೆಕಲ್ಲನ್ನು ಕಿತ್ತು ಮತ್ತೊಂದು ಕಡೆ ಎತ್ತು ಹಾಕುವ ಶಕ್ತಿ ಇರ್ತದ? ಇರೋದಿಲ್ಲ. ಅಂತ ಆ ಸಿಂಹ
ಈ ದಿಲೀಪನಿಗೆ ಹೇಳಿದ ಮಾತದ. ಇದು ಹಿನ್ನೆಲೆ. ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ವಾದಿರಾಜ ಸ್ವಾಮಿಗಳು ಈ ಕಾಳಿದಾಸನ ಆ ಮಾತನ್ನ ಇಲ್ಲಿ ಉಪಯೋಗ ಮಾಡ್ಕೊತಿದ್ದಾರೆ. ಹೌದು, ಬೇರೆ ಕಡೆ ಎಲ್ಲ ಬಿರುಗಾಳಿಗೆ ಗಿಡಮರಗಳನ್ನು ಬುಡಮೇಲೆ ಮಾಡುವ ಶಕ್ತಿ ಇದ್ರೂ ಕೂಡ ಬಂಡೆಕಲ್ಲನ್ನು ಸ್ಥಳಾಂತರ ಮಾಡುವ ಶಕ್ತಿ ಇಲ್ಲದೆ ಇರಬಹುದು. ಆದ್ರೆ ನಮ್ಮ ವಾಯುವಿಗೆ ಬಂಡೆಕಲ್ಲುಗಳನ್ನು ಕೂಡ ಕಿತ್ತು ಹಾಕುವ ಶಕ್ತಿ ಇದೆ. ಆದ್ರಿಂದ ಕಾಳಿದಾಸನ ಮಾತು ಸುಳ್ಳಾಯಿತು ಅಂತ. ಅದನ್ನ ಕಾಳಿದಾಸನ ಮಾತು ಸುಳ್ಳೇನಲ್ಲ, ಅದು ಆ ಸಂದರ್ಭಕ್ಕೆ ಸರಿ, ಈ ಸಂದರ್ಭಕ್ಕೆ ಇದು ಸರಿ. ಅದು ಹೀಗೆ ಕಾಳಿದಾಸನ ಮಾತನ್ನು ನೆನಪು ಮಾಡಿಕೊಂಡು ಅವರು ವಾಯುವಿನ ಶಕ್ತಿಯನ್ನು ವರ್ಣನೆ ಮಾಡ್ತಾರೆ. ಮತ್ತು ಈ ವಾಯು ಕೂಡ, ಈ ಹನುಮಂತ ಅನ್ನುವ ವಾಯು, ಇದೊಂದು ಕೇವಲ ಜಡವಾದ ವಾಯು ಅಲ್ಲ, ಇದು ಚೇತನವಾದ ವಾಯು. ಆದ್ರಿಂದ ಈ ಜಗತ್ತಿನ ಎಲ್ಲ ಬಿರುಗಾಳಿಗಳು, ಎಲ್ಲ ಚಂಡಮಾರುತಗಳು, ಎಲ್ಲ ಸುಂಟರಗಾಳಿಗಳಿಗೂ ಮಿಗಿಲಾದ ವಾಯು ಇದೆ. ಆದ್ರಿಂದಲೇ ಈ ವಾಯುವಿನ ವೇಗದಿಂದಾಗಿ ದೊಡ್ಡ ದೊಡ್ಡ ಬಂಡೆಕಲ್ಲುಗಳನ್ನು ಕಿತ್ತು ತಂದು ಸಮುದ್ರವನ್ನೇ ಒಂದು ಭಾಗದಲ್ಲಿ ಮುಚ್ಚಿ ಸೇತುವೆ ನಿರ್ಮಾಣ ಮಾಡುವಂತ ಕೆಲಸ ಆಯಿತು. ಆದ್ದರಿಂದ ವಾಯುವಿಗೆ ಇರುವ ಶಕ್ತಿ ಅದು ಸುಳ್ಳು ಅಂತ ಅವನೇನು ಹೇಳಿದ್ನಲ್ಲ, ಅದು ಆ ಸುಳ್ಳು ಅನ್ನೋ ಹೇಳಿಕೆಯೇ ಸುಳ್ಳಾಯ್ತು. ಈಗ ವಾಯುವಿಗೆ ವಾಸ್ತವಿಕವಾಗಿ ಇಂಥ ಶಕ್ತಿ ಇದೆ. ಜಡವಾದ ವಾಯುವಿಗೆ ಇಲ್ಲದೆ ಇರಬಹುದು, ಚೇತನ ವಾಯುವಿಗೆ ಆ ಶಕ್ತಿ ಇದೆ. ಯಥೋ ಹನುಮತಾಹೃತಾಃ ಸುಬಹವಃ ಗಭೀರತರ ವಾರಿದಿಚ್ಛದ ಚಂಚವಃ ಪರ್ವತಾಃ ಜಯಂತಿ ಕೃತ ಸೇತವಃ ಕ್ಷಪಣ ಹೇತವೋ ರಾಕ್ಷಸಾಂ ಅಂತ ಹೀಗೆ ಇಷ್ಟು ವರ್ಣನೆ ಇದೆ. ಅದಕ್ಕಾಗಿ ಆ ಕಾಳಿದಾಸನ ಕಾವ್ಯದ ಹಿನ್ನೆಲೆಯನ್ನು ನಾನು ಮೊದಲು ಹೇಳಿದೆ. ಈ ಮುಂದಿನ ಒಂದು ಶ್ಲೋಕವೂ ಕೂಡ, 18ನೇ ಶ್ಲೋಕವೂ ಕೂಡ ಈ ಹನುಮಂತನನ್ನ ಆಚಾರ್ಯ ಮಧ್ವರಿಗೂ ಅಲ್ಲಿರುವ ರಾಮನನ್ನ ವೇದವ್ಯಾಸರಿಗೂ ಹೋಲಿಸಿ ಈ ಸೇತುವೆ ಕಾರ್ಯ ಏನಿದೆ, ಸೇತುವೆ ನಿರ್ಮಾಣ ಕಾರ್ಯ, ಇದೊಂದು ತತ್ವಜ್ಞಾನವನ್ನು ಉಪದೇಶಿಸುವ ಕಾರ್ಯ ಅಂತ ವರ್ಣನೆ ಮಾಡಿದ ಒಂದು ವಿಶಿಷ್ಟವಾದ ಶ್ಲೋಕ ಇದೆ. ನಮ್ಮಂಥವರಿಗೆ ಯಾವುದೇ ಒಂದು ಭೌತಿಕವಾದ ಲೌಕಿಕವಾದ ಘಟನಾ ಕಂಡ್ರೆ ಅಲ್ಲಿ ಬರೇ ಭೌತಿಕತೆ ಲೌಕಿಕತೆ ಮಾತ್ರ ಕಾಣಿಸ್ತಿರ್ತದೆ. ದೊಡ್ಡವರಿಗೆ ಅಲ್ಲಿ ಹಿಂದೆ ಇರುವಂತಹ ಒಂದು ಆಧ್ಯಾತ್ಮಿಕತೆನೂ ಕಾಣಿಸ್ತಿರ್ತದೆ. ಇಡೀ ಮಹಾಭಾರತ, ರಾಮಾಯಣ, ಭಾಗವತಾದಿಗಳೇ ಏವಂ ಅಧ್ಯಾತ್ಮನಿಷ್ಠಂ ಹಿ ಸರ್ವಂ ಭಾರತ ಮುಖ್ಯತೆ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಆಚಾರ್ಯ ಹೇಳ್ತಾರೆ. ಬರೇ ಇದು ಕೇವಲ ರಾವಣನ ಸೈನ್ಯ ಮತ್ತು ಕಪಿಗಳ ಸೈನ್ಯದ ನಡುವಿನ ಹೋರಾಟ ಅಲ್ಲ, ಮತ್ತೆ ಕೌರವ ಪಾಂಡವರ ನಡುವಿನ ಯುದ್ಧ ಅಂದ್ರೆ ಬರೇ ಅವರ ನಡುವಿನ ಯುದ್ಧ ಅಲ್ಲ, ಅದು ಸದ್ಗುಣಗಳ ದುರ್ಗುಣಗಳ ನಡುವಿನ ಯುದ್ಧ ಅಂತ ಹೀಗೆಲ್ಲ ಅದಕ್ಕೊಂದು ಆಧ್ಯಾತ್ಮಿಕವಾದ ಅರ್ಥ ಇದೆ ಅಂತ ಹೇಳ್ತಾರೆ. ಹಾಗೆ ಈ ಸೇತುವೆ ನಿರ್ಮಾಣ ಕಾರ್ಯಕ್ಕೂ ಕೂಡ ಒಂದು ಆಧ್ಯಾತ್ಮಿಕವಾದ ಅರ್ಥ ಇದೆ ಅಂತ ವಾದಿರಾಜ ಸ್ವಾಮಿಗಳು ಚಿಂತನೆ ಮಾಡ್ತಾರೆ. ಅದು ಹೇಗೆ ಅಂತಂದ್ರೆ, ಈ ಸಮುದ್ರ ಅನ್ನೋದು ಏನಿದೆಯಲ್ಲ, ಆ ದಕ್ಷಿಣ ಸಮುದ್ರ, ಅದೊಂದು ದೊಡ್ಡ ಉಪನಿಷತ್ತು. ಆ ರಾಮ ಕಪಿಗಳಿಗೆ ಆಜ್ಞೆ ಕೊಟ್ಟನಲ್ಲ, ಸೇತುವೆ ಕಟ್ರಿ ಅಂತ ಹೇಳಿ. ಆ ರಾಮನ ಆಜ್ಞೆಯೇ ವೇದವ್ಯಾಸರ ಸೂತ್ರಗಳು. ವೇದವ್ಯಾಸರ ಬ್ರಹ್ಮಸೂತ್ರಗಳನ್ನು ರಚನೆ ಮಾಡಿದರು. ಕಪಿ ಸೈನ್ಯ ಇಲ್ಲಿಂದ ಆ ಕಡೆ ದಾಟಿ ಹೋಯ್ತಲ್ಲ, ಅದು ಆ ಬ್ರಹ್ಮಸೂತ್ರದ ಅಧ್ಯೇತೃಗಳಿಗೆ ದೊರೆಯಬೇಕಾದಂತಹ ಒಂದು ತತ್ವಜ್ಞಾನ ಅದು. ಮತ್ತೆ ಸೇತುವೆ ನಿರ್ಮಾಣ ಮಾಡುವಾಗ ದೊಡ್ಡ ದೊಡ್ಡ ಬಂಡೆಕಲ್ಲುಗಳನ್ನ, ಪರ್ವತಗಳನ್ನ ಬೇರೆ ಬೇರೆ ಪ್ರದೇಶದಿಂದ ಕಿತ್ತು ತಂದ್ರಲ್ಲ ಈ ಕಪಿಗಳು. ಹಾಗೆ ಈ ಹನುಮಂತ ಆ ಕಪಿಗಳು ತಂದ ಕಲ್ಲು ಬಂಡೆಗಳ ನೆರವಿನಿಂದ ಸೇತುವೆ ಕಟ್ಟಿದ. ಆಚಾರ್ಯರು ಸರ್ವಮೂಲವನ್ನು ರಚನೆ ಮಾಡುವಾಗ, ವಿಶೇಷತಃ ಬ್ರಹ್ಮಸೂತ್ರಗಳ ವ್ಯಾಖ್ಯಾನ ಮಾಡುವಾಗ, ಅನುವ್ಯಾಖ್ಯಾನ, ಬ್ರಹ್ಮಸೂತ್ರ ಭಾಷ್ಯ, ನ್ಯಾಯ ವಿವರಣೆ ಮತ್ತೆ ಅಣುಭಾಷ್ಯಗಳ ರಚನೆ ಮಾಡುವಾಗ ಬೇರೆ 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 ಕಡೆಯಿಂದ, ಪುರಾಣ ಶ್ಲೋಕಗಳಿಂದ, ವೇದಗಳಿಂದ, ಮಹಾಭಾರತದಿಂದ, ಭಾಗವತದಿಂದ ಅಲ್ಲಿ ಹೀಗೆ ಹೇಳಿದ್ದಾರೆ, ಇಲ್ಲಿ ಹೀಗೆ ಹೇಳಿದ್ದಾರೆ ಅಂತ ಶ್ಲೋಕಗಳನ್ನು ಉದಾಹರಿಸ್ತಾರೆ, ಕೋಟ್ ಮಾಡ್ತಾರೆ. ಅದು ಆ ಬಂಡೆಕಲ್ಲುಗಳನ್ನು ತಂದಂತೆ, ಬೇರೆ ಬೇರೆ ಕಡೆಯಿಂದ ಬಂಡೆಕಲ್ಲುಗಳನ್ನ ತಂದಂತೆ. ಅಸಂಖ್ಯ ಪರ್ವತಗಳು ಮತ್ತೆ ಬಂಡೆಕಲ್ಲುಗಳೇ ಆ ವಿವಿಧ ಕಡೆಯಲ್ಲಿರುವಂತಹ ಪ್ರಮಾಣಗಳು. ಅಲ್ಲಿ ಒಂದು ಸ್ವಾರಸ್ಯ ಇದೆ. ಆಚಾರ್ಯರನೇ ಕಡೆ ಇದು ಭಾರತದಲ್ಲಿ ಹೀಗೆ ಹೇಳಿದ್ದಾರೆ, ಭಾಗವತದಲ್ಲಿ ಹೀಗೆ ಹೇಳಿದ್ದಾರೆ, ಸ್ಕಂದ ಪುರಾಣದಲ್ಲಿ ಹೀಗಿದೆ, ಬ್ರಹ್ಮ ಪುರಾಣದಲ್ಲಿ ಹೀಗಿದೆ ಅಂತ ಹೇಳ್ತಾರೆ. ಇವತ್ತು ನಮ್ಮ ಲೈಬ್ರರಿಗಳಲ್ಲಿ ಆ ಪುರಾಣಗಳೆಲ್ಲ ಕಾಣಿಸ್ತವೆ. ಕೆಲವು ಕಡೆ ಆಚಾರ್ಯರು ಇತಿ ವಾಸುದೇವಾಧ್ಯಾತ್ಮೆ, ಇತಿ ಯಾದವಾಧ್ಯಾತ್ಮೆ, ಇತಿ ತತ್ವವಿವೇಕೆ, ಈ ಕೆಲವು ಗ್ರಂಥಗಳನ್ನು ಹೇಳ್ತಾರೆ. ಆ ಯಾವ ಗ್ರಂಥಗಳು ಕೂಡ ಇವತ್ತು ನಮ್ಗೆ ಯಾವ ಲೈಬ್ರರಿಯಲ್ಲೂ ಸಿಗದೇ ಇರುವಂತಹ ಕೆಲವು ಗ್ರಂಥಗಳೇ. ಅಲ್ಲಿಂದೆಲ್ಲ ಆಚಾರ್ಯರ ಶ್ಲೋಕಗಳನ್ನು ಕೋಟ್ ಮಾಡ್ತಾರೆ. ಬರೇ ಪುರಾಣಗಳು ಅಂತಲ್ಲ, ಕೆಲವು ವೇದ ಭಾಗಗಳು ಕೂಡ ಆಚಾರ್ಯರು ಕೋಟ್ ಮಾಡಿದ್ದೇನಿದೆ ಇವತ್ತೆಲ್ಲೂ ಸಿಗ್ತಿಲ್ಲ. ಅದೇನು ಹೋಲಿಕೆ ಅಂತಂದ್ರೆ, ಸಾಮಾನ್ಯ ಜನರಾದವರು ನಿಮ್ಮಂಥವ್ರು ಒಂದು ಏನೋ ಮನೆ ಕಟ್ಟುವಾಗ ಇಲ್ಲೇ ಸುತ್ತಮುತ್ತ 4 ಕಿಲೋಮೀಟರ್ ದೂರದಿಂದ ಸಿಮೆಂಟು, ಕಲ್ಲು, ಬಂಡೆ ಏನೇನು ತರಬೇಕು ಅದನ್ನು ತರ್ತೀವಿ. ಇವರು ಕಪಿಗಳು ಸೇತುವೆ ಕಟ್ಟುವಾಗ
ಹನುಮಂತರ ನೇತೃತ್ವದಲ್ಲಿ ಸೇತುವೆ ಕಟ್ಟುವಾಗ ಜನಸಾಮಾನ್ಯರಿಗೆ ಅಗಮ್ಯವಾದ ದೂರ ದೂರ ಪ್ರದೇಶದಿಂದಲೇ ದೊಡ್ಡ ದೊಡ್ಡ ಬಂಡೆಕಲ್ಲುಗಳನ್ನ ಮತ್ತೆ ಪರ್ವತಗಳನ್ನೆಲ್ಲ ತಂದರು. ಜನಸಾಮಾನ್ಯರಿಗೆ ಅದನ್ನು ತರೋದು ಊಹೆಗೆ ಅಸಾಧ್ಯವಾದ ಮಾತು. ಅಂತ ಕಡೆ ಎಲ್ಲ ಲೀಲಾಚಾರವಾಗಿ ಅವ್ರು ಹೋಗ್ತಿದ್ರು, ತಗೊಂಡು ಬರ್ತಿದ್ರು. ಅವ್ರದ್ದು ರಾಮಾಯಣದಲ್ಲಿ ಆ ಕಪಿಗಳ ಶಕ್ತಿಯನ್ನು ವರ್ಣನೆ ಮಾಡ್ತಾರೆ. ಅವರು ನೆಗೆದ್ರೆ ಒಂದೊಂದು ಭೂಭಾಗದಿಂದ ಒಂದೊಂದು ಭೂಭಾಗಕ್ಕೆ ಅನಾಯಾಸವಾಗಿ ಹಾರಿ ಹೋಗ್ತಾ ಇದ್ರು ಅಂತ ಅವ್ರ ವರ್ಣನೆ ಇದೆ. ಹನುಮಂತರ ನೇತೃತ್ವದಲ್ಲಿ ಅದು ಆದ ಕಾರ್ಯ. ಹಾಗೆ ಜನಸಾಮಾನ್ಯರಿಗೆ ಪರಿಚಯವೇ ಇಲ್ಲದಿರುವಂತಹ ಅನೇಕ ವೇದ ವಾಕ್ಯಗಳನ್ನ, ಅನೇಕ ಪುರಾಣ ವಾಕ್ಯಗಳನ್ನ, ಅನೇಕ ಕೇವಲ ವೇದವ್ಯಾಸರೇ, ಹಯಗ್ರೀವನೇ, ಮೂಲ ರಾಮ ನಾರಾಯಣನೇ ರಚನೆ ಮಾಡಿದ ವಾಕ್ಯಗಳನ್ನೆಲ್ಲ ಆಚಾರ್ಯರು ಉದಾಹರಿಸುವ ಮೂಲಕ ಆ ಸರ್ವಮೂಲದ ಸೇತುವೆ ಕಟ್ಟಿದ್ದಾರೆ ಅಂತ ಒಂದು ತಾತ್ಪರ್ಯ. ಅದು ಸೇತು ನಿರ್ಮಾಣವೇ ಗ್ರಂಥ ರಚನೆ. ಇಲ್ಲಿ ಸೇತು ನಿರ್ಮಾಣ ಆಯ್ತು, ಇಲ್ಲಿ ಗ್ರಂಥ ರಚನೆ ಆಯ್ತು. ಮತ್ತು ಅದೆಷ್ಟು ಸ್ವಾರಸ್ಯದ ಸಂಗತಿ ಅಂತಂದ್ರೆ, ಸೇತುವೆ ಮಾಡುವಾಗ ಹನುಮಂತ ಸರ್ವಶಕ್ತ ಆದರೂ ಕೂಡ ಒಬ್ಬನೇ ಮಾಡಲಿಲ್ಲ. ಅವನು ಆ ನಲ ಅಂತ ಒಬ್ಬ ಇಂಜಿನಿಯರ್ ಇಟ್ಕೊಂಡಿದ್ದ. ಅನೇಕ ಜನ ಕಪಿಗಳು ತಮ್ಮ ಸೇವಾ ಎಲ್ಲ ಮಾಡಿದರು. ಹಾಗೆ ಆಚಾರ್ಯರು ಕೂಡ ಗ್ರಂಥವನ್ನು ರಚನೆ ಮಾಡುವಾಗ ಅನೇಕ ಜನರ ಸಹಯೋಗ ತಗೊಂಡ್ರು. ಅವರಿಗೆ ತಾವೇ ಅದನ್ನೆಲ್ಲ ಬರೆದಿಡೋದು ಅಸಾಧ್ಯ ಏನಲ್ಲ, ಹೇಳ್ತಾ ಹೋದ್ರು, ಉಳಿದವರನ್ನು ಮಾಡ್ತಾ ಹೋದ್ರು. ಚತುರ ಶಿಷ್ಯಾನ್ ಲೀಲಯ ಲೇಖಯತ್ಕಲು ಅಂತ ಒಂದು ವಿಜಯದಲ್ಲಿ ಹೇಳ್ತಾರೆ. ಆಯ್ತು, ಇದು ಅನುವ್ಯಾಖ್ಯಾನದ ರಚನೆ ಆಗಬೇಕು. ಹೇಗೆ ಅಂತಂದ್ರೆ, ಅನುವ್ಯಾಖ್ಯಾನ ಅಂದ್ರೆ 4 ಅಧ್ಯಾಯ, 4 ಜನ ಶಿಷ್ಯರ ಮುಂದೆ ಕೂರಿಸ್ಕೊಂಡು 1ನೇ ಅಧ್ಯಾಯ ಬರಿತಾ ಹೋಗು. ಅವನು ಬರೆಯೋದ್ರೊಳಗೆ ಎರಡನೇ ಅಧ್ಯಾಯದ ಡಿಕ್ಟೇಷನ್ ಕೊಡ್ತಿದ್ರು. ನೀವು ಒಂದು ಕಾದಂಬರಿ ಬರಿತಾ ಕೂತ್ರೆ ಈ ಮುಂದಿನ ಚಾಪ್ಟರ್ ನಲ್ಲಿ ಏನಿರ್ತದೆ ನಮ್ಗೆ ಈಗ ಗೊತ್ತಾಗೋದಿಲ್ಲ. ಇದನ್ನೆಲ್ಲ ನಾವು ಬರಿಬೇಕು, ಆಮೇಲೆ ನಿರ್ಮಾಣ, ಮತ್ತೆ ಅದನ್ನ ಪ್ರೂಫ್ ಕರೆಕ್ಷನ್ ಆಗಬೇಕು. DTP ವರ್ಕಿಗೆ ಹೋಗೋಕ್ಕಿಂತ ಮೊದಲು ನಾವು ಅದನ್ನ ಒಂದ್ಸರಿ ನೋಡ್ಬೇಕು, 2-3 ಸರಿ ನೋಡಿ. ಇದೇನು ಅಂತಂದ್ರೆ ಅವ್ರ ಮನಸ್ಸಿನಲ್ಲಿ ಆ ಗ್ರಂಥ ಹೇಗಿರಬೇಕು ಅನ್ನೋದು ಪೂರ್ಣ ನಕ್ಷೆ ಇದೆ. ಅದಕ್ಕೆ 1ನೇ ಅಧ್ಯಾಯ ಇವನಿಗೆ, 2ನೇ ಅಧ್ಯಾಯ ಅವನಿಗೆ, 3ನೇ ಅಧ್ಯಾಯ ಇವನಿಗೆ, 4ನೇ ಅಧ್ಯಾಯ ಇವನಿಗೆ. ಚತುರ ಶಿಷ್ಯ ಲೀಲೆಯ ಲೇಖಯತ್ಕಲು ಅಂತ ಅದ್ರ ಬಗ್ಗೆ ಎಲ್ಲ ವರ್ಣಿಸ್ತಾರೆ 15ನೇ ಸರ್ಗದಲ್ಲಿ. ತಾವು ಬರೆಯುವ ಶಕ್ತಿ ಇತ್ತು, ಆದೂ ಋಷಿಕೇಶ ತೀರ್ಥರು, ಸತ್ಯತೀರ್ಥರು ಇಂಥವ್ರ ಕಡೆಯಿಂದೆಲ್ಲ ಅದು ಕಾಪಿ ಮಾಡಿಸ್ತಾ ಹೋದ್ರು. ಹಾಗೆ ಈ ನಲ ಅನ್ನೋ ಇಂಜಿನಿಯರು ಮತ್ತೆ ಯಾರು ಕಪಿಗಳು, ಎಲ್ಲಾ ಕಪಿಗಳ ಸಹಾಯವನ್ನು ತಗೊಂಡು ಆ ಗ್ರಂಥ ರಚನೆ ಮಾಡಿದರು. ಮತ್ತು ಗ್ರಂಥ ರಚನೆ ಮತ್ತು ಸೇತುವೆ ನಿರ್ಮಾಣ ಕಾರ್ಯಕ್ಕೆ ಎಷ್ಟೊಂದು ಅದ್ಭುತವಾದ ಹೋಲಿಕೆ ಇದೆ ಅನ್ನೋದನ್ನೆಲ್ಲ ನಾವು ಮನಗಾಣಬೇಕು. ಆಗಿನ ಆ ಹನುಮಂತನೇ ಈಗಿನ ಮಧ್ವರು. ಆ ಹನುಮಂತನಿಂದ ನಿರ್ಮಿತವಾದ ರಾಮ ಸೇತುವಿನ ದರ್ಶನ ಇದೆಯಲ್ಲ, ಆ ಸೇತುವೆಯನ್ನು ನೋಡಬೇಕು. ನೋಡಿದ್ರೂ ಪುಣ್ಯ ಇದೆ ಅಂತೆ, ಸುಲಭ ಅಲ್ಲ ಅದು. ಇವತ್ತಿನವರಿಗೆ ನಮಗೆ ಆ ಸೇತುವೆ ಕಣ್ಣಿಗೆ ಕಾಣಿಸೋದಿಲ್ಲ. ಅಲ್ಲಿ ಮುಂದೊಂದು ಕಡೆ ಹೇಳ್ತಾರೆ, ಸೇತುಂ ದೃಷ್ಟ ಸಮುದ್ರಸ್ಯ ಬ್ರಹ್ಮ ಹತ್ಯಾಂ ವ್ಯಪೋಹತಿ ಅಂತ. ಯಾವುದೋ ಪುರಾಣದಲ್ಲಿ ಬರೋ ಮಾತು ಇಲ್ಲಿ ಮುಂದೊಂದು ಕಡೆ ಹೇಳ್ತಾರೆ. ಇವತ್ತು ನೋಡಿ, 60ನೇ ಇಸ್ವಿ ನಂತರ ಹುಟ್ಟಿದವರಿಗೆ, ನಮ್ಮಂಥವರಿಗೆ, ನಾನು 71ರಲ್ಲಿ ಹುಟ್ಟಿದವನು, ಆ ಸೇತುವೆನೇ ಕಣ್ಣಿಗೆ ಕಾಣಿಸ್ತಿಲ್ಲ. ಯಾಕಂದ್ರೆ ನಾವು ಹುಟ್ಟೋಕ್ಕಿಂತ ಮುಂಚೆನೇ ಅದು ಭೂಗತಾಗಿ ಹೋಗಿಬಿಟ್ಟಿದೆ. ಅದೇನೋ ಆವಾಗಿನ ಕಾಲದಲ್ಲಿ ದೊಡ್ಡ ಚಂಡಮಾರುತ ಬಂತಂತೆ. ನೀವು ಈ ಯುಗಾದಿಯ ಮುನ್ನಾ ದಿನದ ವಿಜಯವಾಣಿ ಪೇಪರ್ ನೋಡಿದರೆ ಅದರಲ್ಲಿ ಈ ಕೇಂದ್ರ ಸರ್ಕಾರ ಸರ್ವೋಚ್ಚ ನ್ಯಾಯಾಲಯಕ್ಕೆ ಕೊಟ್ಟಂತಹ ಒಂದು ಪ್ರಮಾಣ ಪತ್ರದ ಪೂರ್ಣ ವಿವರಣೆ ಇದೆ. ಈ 60ನೇ ಇಸ್ವಿ ಚಂಡಮಾರುತ ಬಂತಲ್ಲ, ಇದಕ್ಕಿಂತ ಮುಂಚೆ 400 ವರ್ಷದಿಂದ ಇನ್ನೊಂದ್ಸರಿ ಚಂಡಮಾರುತ ಬಂದಿತ್ತಂತೆ. ಅದಕ್ಕಿಂತ ಮೊದಲು, ಈಗ 400 ವರ್ಷಕ್ಕಿಂತ ಮುಂಚೆ ಅದು ಹೆಚ್ಚು ಸ್ಪಷ್ಟವಾಗಿ ಸೇತುವೆ ಕಣ್ಣಿಗೆ ಗೋಚರ ಆಗ್ತಿತ್ತು. ಆಗೊಮ್ಮೆ ಆ ಚಂಡಮಾರುತ ಬಂದು ಪ್ರಾಕೃತಿಕ ವಿಕೋಪ ಆಗಿ ಸೇತುವೆ ಹೆಚ್ಚಿನ ಭಾಗ ಮುಳುಗಿತ್ತು. 60ನೇ ಇಸ್ವಿಯಲ್ಲಿ ಮತ್ತೊಂದ್ಸರಿ ಚಂಡಮಾರುತ ಬಂತು. ಆದ್ರಿಂದ ನಿಮ್ಮಲ್ಲೇ, ನಮ್ಮ ಸುತ್ತಮುತ್ತಿರೋರೇ ನೀವು ಯಾರಾದ್ರೂ 60ನೇ ಇಸ್ವಿಗಿಂತ ಮುಂಚೆ ಆ ಕ್ಷೇತ್ರ ದರ್ಶನ ಮಾಡಿದ್ರೆ ನಿಮ್ಗೆ ಅದು ಕಾಣಿಸಿರ್ತದೆ. ನಮಗೀಗ ಅದನ್ನು ನೋಡುವ ಶಕ್ತಿಯೂ ಇಲ್ಲ. ಗ್ರಂಥವನ್ನು ನೋಡುವ ಶಕ್ತಿ, ಗ್ರಂಥವನ್ನು ಅರ್ಥ ಮಾಡ್ಕೊಳ್ಳುವ ಶಕ್ತಿ ಎಷ್ಟು ಕಷ್ಟದ್ದು ಅಂತಂದ್ರೆ ಸೇತುವೆ ನೋಡ್ಲಿಕ್ಕೂ ನಮ್ಗೆ ಆಗೋದಿಲ್ಲ. ಅದೆರಡಕ್ಕೂ ಅಷ್ಟೊಂದು ಹೋಲಿಕೆ ಇದೆ. ಅದನ್ನು ನೀವು ಯುಗಾದಿಯ ಮುನ್ನಾ ದಿನದ ಆ ಪೇಪರ್ನಲ್ಲಿ ಆ ವಿವರಗಳನ್ನೆಲ್ಲ ನೋಡ್ಬೋದು. ಹೀಗೆ ಆ ಸೇತುವೆಯ ದರ್ಶನ ಮತ್ತೆ ಈ ಸರ್ವಮೂಲ ಗ್ರಂಥಗಳ ಒಂದು ಅವಲೋಕನ, ಇವೆರಡೂ ಕೂಡ ಅಷ್ಟು ಹತ್ತಿರವಾದವು ಅಂತ ನಾವು ತಿಳ್ಕೊಳ್ಬಹುದು. ಹೀಗೆ ಆಚಾರ್ಯರ ಗ್ರಂಥ ರಚನಾ ಕೌಶಲ, ಅದರ ಸೊಬಗು, ಅದರ ಒಂದು ಅನಾಯಾಸವಾಗಿ ಅವರು ಮಾಡಿರುವ ಕೆಲಸ, ಅದೆಲ್ಲವೂ ಕೂಡ ಗ್ರಂಥ ರಚನೆಯೂ ಅನಾಯಾಸ, ಹಾಗೆ ಸೇತುವೆ ನಿರ್ಮಾಣವೂ ಕೂಡ ಅನಾಯಾಸದಿಂದ ನಡೆದಿರುವಂಥದ್ದು ಅಂತನ್ನೋದನ್ನ ಅಲ್ಲಿ ಈ 18ನೇ ಶ್ಲೋಕದಲ್ಲಿ ರಮ್ಯಂ ಆತ್ಮೀಯ ಗಮ್ಯಂ ಅನ್ನುವ ಮಾತಿನಿಂದ ವರ್ಣಿಸ್ತಾರೆ. ರಾಮಾಂಘ್ರಿ ರೇಣು ಪ್ರೇಮ್ನೇವ ಸೇತೋರು ಭಯತೋಂಬುಧಿ ಅಭ್ಯೇತಿ ಪೌನಃ ಪುಣ್ಯೇನ ವರ್ಧಮಾನ ಪದೇ ಪದೇ. ಈ ಸಮುದ್ರ
ಆ ರಾಮದೇವರ ಎರಡು ಪಾದ ಕಮಲಗಳಿವೆಯಲ್ಲ, ಅದರಲ್ಲಿರುವ ಧೂಳನ್ನು ತಾನು ಧಾರಣೆ ಮಾಡಬೇಕು ಅನ್ನುವ ಒಂದು ಆಧಾರದಿಂದ, ಭಕ್ತಿಯಿಂದ ಅದ್ ಮೇಲ್ಮೇಲೆ ಉಕ್ಕೇರ್ತಾ ಬರ್ತಾ ಇರ್ತದೆ. ಉಕ್ಕೇರ್ತಾ ಬರ್ತದೆ, ರಾಮನ ಪಾದವನ್ನು ತೊಳಿತದೆ, ಮತ್ತೆ ಹಿಂದೆ ಹೋಗ್ತದೆ. ಇದು ಅದರ ನಡುವೆ ಇರುವಂತಹ ಒಂದು ಆ ಸಮುದ್ರಕ್ಕೆ ಇರುವಂತಹ ಒಂದು ಕುತೂಹಲ, ಭಕ್ತಿಯನ್ನು ತೋರಿಸುವಂತಹ ಒಂದು ಮಾತಿದು. ಹೀಗೆ ರಾಮದೇವರ ಪಾದ ಧೂಳಿನಿಂದ ಪವಿತ್ರವಾದ ಸೇತುವೆ ಇದು. ಆ ಸೇತುವೆಯ ಸುತ್ತಮುತ್ತಲಿನ ಪರಿಸರವನ್ನ ಸಮುದ್ರ ರಾಜ ಕೆಲವು ಸರಿ ಕೆಳಗಿಳಿದ್ರು ಕೂಡ ಮತ್ತೆ ಮೇಲೆ ಏರ್ತಾನೆ. ಏರಿ ಅದನ್ನೆಲ್ಲ ತನ್ನ ಕೈಗಳಿಂದ ಸ್ಪರ್ಶನ ಮಾಡ್ತಾನೆ. ಆ ಅಲೆಗಳೇ ಅವನ ಕೈಗಳು, ಅದನ್ನ ಮೂಲಕ ಸ್ಪರ್ಶ ಮಾಡಿ ಅದನ್ನ ಅವನು ಶುದ್ಧ ಮಾಡ್ಕೊಳ್ತಾನೆ. ಮುಂದೆ 20ನೇ ಶ್ಲೋಕ ಹೊಂದಿದೆ, ಅದರಲ್ಲಿ ರಾಮದೇವರ ವರ್ಣನೆ ಮಾಡ್ತಾರೆ. ಅದ್ರ ಮುಂದೆ ಬರುವಂಥದ್ದು ರಾಮೇಶ್ವರ ಅನ್ನೋ ಕ್ಷೇತ್ರ. ರಾಮೇಶ್ವರ ಕ್ಷೇತ್ರವನ್ನ ನಾಳೆ ದಿವಸ ಶ್ರವಣ ಮಾಡೋಣ. ಅದಕ್ಕಿಂತ ಮೊದಲು ರಾಮದೇವರ ಒಂದು ವರ್ಣನೆ ಇದೆ. ರಾಮದೇವರ ಎರಡು ಪಕ್ಕಗಳಲ್ಲಿ ಲಕ್ಷ್ಮಣ ಮತ್ತು ಸೀತೆಯರಿದ್ದಾರೆ. ಅವನ ಮುಂಭಾಗದಲ್ಲಿ ತನ್ನ ಮುಖದ ಹತ್ತಿರ ಎರಡು ಕರಕಮಲಗಳನ್ನು ಮುಗಿದು ಅವನ ಸೇವಾ ಮಾಡಲಿಕ್ಕಾಗಿ ಹನುಮಂತ ಇದ್ದಾನೆ, ಭಕ್ತನಾದವನು. ಮತ್ತೆ ರಾಮನ ಭಕ್ತರಲ್ಲಿ ಅತ್ಯಂತ ಶ್ರೇಷ್ಠ ಅವನು. ಹೀಗೆ ಆ ಹನುಮಂತ ರಾಮನ ಸೇವೆಗಾಗಿ ಅಲ್ಲಿ ಕೂತ್ಕೊಂಡಿದ್ದಾನೆ. ಆ ಹನುಮಂತನನ್ನ ತನ್ನ ಮಾತೆಂಬ ಅಮೃತದಿಂದ ಈ ರಾಮ ಸಂತೋಷ ಪಡಿಸ್ತಾ ಇದ್ದಾನೆ. ಹಾಗೆ ಆ ರಾಮನ ದರ್ಶನ, ಆ ರಾಮನ ಒಂದು ವಿಗ್ರಹ, ಆ ಕಡೆ ಈ ಕಡೆ ಸೀತೆ ಮತ್ತು ಲಕ್ಷ್ಮಣರು, ಮುಂದೆ ಹನುಮಂತ ಇರೋದನ್ನು ನೋಡಿದರೆ ಹೀಗೆ ಕಾಣಿಸ್ತದೆ. ದೊಡ್ಡವರ ಹತ್ರ ಹೋಗುವಾಗ, ಅವ್ರ ಹತ್ರ ಏನಾದ್ರು ಮಾತಾಡುವಾಗ, ಅಥವಾ ಅವರು ಹೇಳಿದ ಮಾತನ್ನು ಕೇಳುವಾಗ ಮುಖಕ್ಕೆ ಕೈ ಇಟ್ಕೊಂಡು ಹೋಗ್ತೇವೆ, ರಾಜರು, ಸ್ವಾಮಿಗಳು ಮೊದಲಾದವರ ಹತ್ರ ಹೋಗುವಾಗ. ಅದರಂತೆ ಹನುಮಂತ ದೇವರನ್ನ ರಾಮ ತನ್ನ ಮಾತಿನ ಉಪದೇಶದಿಂದ ಸಂತೈಸುವಾಗ ಹನುಮಂತ ತನ್ನ ಕರಕಮಲಗಳನ್ನು ಮುಖದ ಹತ್ರ ಇಟ್ಕೊಂಡು ಅವನ ಸೇವಾಕ್ಕೆ ಸನ್ನಿಹಿತನಾಗಿದ್ದಾನೆ. ಮತ್ತೆ ಆ ಉಪದೇಶಕ್ಕೆ ಯಾವುದೇ ಭಂಗ ಬರಬಾರದು. ಸಮುದ್ರದ ಅಲೆಗಳ ಭೋರ್ಗರೆತ ಶಬ್ದ ಅದು ಭಂಗ ತರಬಾರದು. ಅದಕ್ಕಾಗಿ ಸಮುದ್ರವನ್ನು ಕೂಡ ಸ್ತಬ್ಧ ಮಾಡಿದ್ದಾನೆ. ಏಕಾಂತೆ ಹನುಮಂತ ಮುಕ್ತಿ ಸುಧಯ ಸಂತರ್ಪಯನ್ ಸಂತತಂ ರಾಮ ಸ್ತಂಭಿತ ವಾರಿಧಿರ್ ವಿಧೇಯತೆ ಧಾನುಷ್ಕ ಚೂಡಾಮಣಿ. ದೊಡ್ಡ ಧನುರ್ಧಾರಿಯವನು. ಇದು ಅಲ್ಲಿರುವಂತಹ ಒಂದು ರಾಮದೇವರ ವರ್ಣನ ಅಂತ ಕಾಣಿಸ್ತದೆ. ಯಾವುದು ರಾಮನ ದೇವಾಲಯ. ರಾಮನ ದೇವಾಲಯದ ವರ್ಣನೆ ಮಾಡಿದ್ದಾರೆ. ಅಲ್ಲಿ ಸೀತೆ, ಲಕ್ಷ್ಮಣ ಮತ್ತು ಮುಂಭಾಗದಲ್ಲಿ ಹನುಮಂತ ದೇವರು ಕೂಡ ಇದ್ದಾರೆ. ಅಲ್ಲಿಗೆ 20ನೇಯ ಶ್ಲೋಕ ಸಮಾಪ್ತಿಯನ್ನು ಕಂಡಿದೆ. ಇವತ್ತಿನ ಈ ಭಾಗವು ಕೂಡ ಮುಕ್ತಾಯ ಕಂಡಿದೆ.